ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಇತ್ತೀಚೆಗೆ ಲವ್ ಜಿಹಾದ್ಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ ಪೂರ್ಣಿಮಾ ವಡ್ಡಾರ ಮನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಕೇಂದ್ರ ಸಚಿವರು ಬರ್ತಾ ಇದ್ದಂತೆ ಪೂರ್ಣಿಮಾ ಅವರ ತಂದೆ ತಾಯಿ ಸಚಿವರ ಪಾದಕ್ಕೆ ನಮಸ್ಕರಿಸಲು ಮುಂದಾದ್ರು. ಈ ವೇಳೆ ಜೋಶಿಯವರು ಹಾಗೆಲ್ಲ ಮಾಡಬೇಡಿ ಅಂತ ಅವರಿಗೆ ಸಮಾಧಾನ ಹೇಳಿದ್ರು. ನಂತರ ಅವರಿಂದ ಮಾಹಿತಿ ಪಡೆದ ಕೇಂದ್ರ ಸಚಿವರು ಈ ಪ್ರಕರಣದಲ್ಲಿ ಆ ಸಮಯದಲ್ಲಿ ಯಾರು PSI ಇದ್ದರೋ ಅವರ ಮೇಲೂ ಕ್ರಮ ಆಗಬೇಕು. ಕೇವಲ CPI ಅವರನ್ನ ಅಮಾನತು ಮಾಡಿದ್ರೆ ಸಾಲದು, ದುಡ್ಡು ಕೊಟ್ಟು ಪೊಲೀಸರೇ ರಾಜಿ ಸಂಧಾನ ಮಾಡ್ತಾರೆ ಅಂದ್ರೆ ಏನಿದು ಅರ್ಥ? ಇಲ್ಲಿಯವರೆಗೂ ಯಾರ್ಯಾರ ಮೇಲೆ ಕ್ರಮ ಆಗಿದೆ ಅಂತ ಸ್ಥಳದಲ್ಲೇ ಇದ್ದ SP ಅವರನ್ನ ಜೋಶಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ SP ಗುಂಜನ್ ಆರ್ಯ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರ ಬಂಧನ ಆಗಿದೆ, ಪೊಲೀಸ್ ಅಧಿಕಾರಿ ಅಮಾನತು ಮಾಡಲಾಗಿದೆ ಅಂತ ಹೇಳಿದ್ರು. ICS ಮಹೇಶ PU ಕಾಲೇಜು, KCET, NEET, JEE ಸಮಗ್ರ ತರಬೇತಿ ಒಂದೇ ಕಡೆ, ಹಿಂದೆ ಸೇರಿ ಯಶಸ್ಸಿನತ್ತ ಹೆಜ್ಜೆ ಇಡಿ. ಅಲ್ಲಿ ಭಾಳ ಬಡವರು ಇದ್ದಾರೆ ಮತ್ತು ಭಾಳ ಅವರಿಗೆ ಹ್ಯಾರಾಸ್ಮೆಂಟ್ ಆಗ್ಯದಂತ. ಅದಕ್ಕೆ ನಾನು ಬಂದೆ. ಇಲ್ಲಿ ಕೇಳಿದ್ರೆ ಇದು ಭಾಳ ಆಶ್ಚರ್ಯ ಇದೆ. ನಿಮ್ಮ ಪೊಲೀಸ್ ಸ್ಟೇಷನ್ದಾಗ ಒಂದು ಕಂಪ್ಲೇಂಟ್ ತೊಗೋಬೇಕಲ್ರಿ. ನಿಮ್ಮವರು ಕಂಪ್ಲೇಂಟ್ ತೊಗೊಂಡು ಇವ್ರು ಏನು ಹೇಳ್ತಾರೆ ಅದನ್ನು ಬರೀಬೇಕಲ್ಲ. ಅವರ ಮುಚ್ಚಾಕಕ್ಕೆ ಬರೋಕ್ಕೆ ಅವ್ರ ಮೇಲೆ ಒಂದು FIR ಮಾಡಿರಿ. FIR ಮಾಡಿ ಅವ್ರ ಮೇಲೆ ಒಂದು ಅಟ್ರಾಸಿಟಿ ಮಾಡಿಸ್ರಿ. ಅವ್ರು ಬೇಕಾದ್ರೆ ಕಂಪ್ಲೇಂಟ್ ಆಗಿ ಕೊಡ್ತಾರೆ ಅವರು. ಎಲ್ಲಿ ತನಕ ಇದು ಆಗೋದಿಲ್ಲ ಅಲ್ಲಿ ತನಕ SP ಅವ್ರಿಗೆ ಯಾರು ಇಲ್ಲ ಈಗ ಸಂಬಂಧಿಸಿದ ಯಾರು PI ಇನ್ಚಾರ್ಜ್ ಇದ್ದಾರ ಯಾರಿಗಿತ್ತು ಅವ್ರಿಗೆ. ಆಮೇಲಿಂದ ಇದು ಬೇರೆಯಾಗಿ ಎನ್ಕ್ವೈರಿ ಆಗ್ಬೇಕು. ಯಾರು ಪೊಲೀಸ್ ಆಫೀಸರ್ಗಳು ನಿಮ್ಮ PSI ಆಯ್ತು PI ಆಯ್ತು ಏನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು. ಅವ್ರ ಮೇಲೆ FIR ಆಗ್ಬೇಕು. ಅವ್ರ ಮೇಲೆ ಒಂದು FIR ಕೊಡ್ತಾರೆ ಅವರು. ಅವ್ರ ಮೇಲೆ FIR ಮಾಡಿರಿ. ಇದು ಹೆಂಗೆ ನಡೀತದ್ರಿ? ಇದು ತೀರಾ ಒಂದು ಜಸ್ಟಿಸಿಗೆ ಏನೋ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಆದ್ರೆ ದಟ್ ಈಸ್ ಓಕೆ. ಏನೋ ಒಂದು ಸಣ್ಣ ಪನಿಷ್ಮೆಂಟ್ ಕೊಡ್ಬೋದು. ನೀವು ದುಡ್ಡು ಕೊಡ್ತಾರೆ ಇವ್ರಿಗೆ. ಎಷ್ಟು ದುಡ್ಡು ಕೊಡಿಸಿ 1 ಲಕ್ಷ ರೂಪಾಯಿ ಕಂಪ್ಲೇಂಟ್ ಎಲ್ಲ ಸರಿಯಾಗಿ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟು ಪೂರ್ತಿ ಆ್ಯಕ್ಷನ್ ಆಗೋ ಮಾಡೋಣ ಅಂತ. ಉಳಿದ ಬಾಕಿ ಕಾನೂನು ಕ್ರಮ ಏನದ ನಾನು ವಕೀಲರಿಗೆ ಹೇಳ್ತೇನೆ. ವಕೀಲರಿಗೆ PSI ಮತ್ತು ಇಲ್ಲಿ DYSP ನೋಡ್ತಿರ್ಬೇಕಲ್ರಿ. ಒಂದು ತಿಂಗಳಿಗೆ ಪ್ರೊಸೆಸ್ ಭಾಳ ಲೇಟ್ ಆಯ್ತು SP ಅವರು. ಯಾಕಂದ್ರೆ ಆಲ್ರೆಡಿ ಅಕ್ಯೂಸ್ ಆಯ್ತಿದೆ. ಆಲ್ಸೋ ದೇ ವಿಲ್ ಗಿವ್ ಇನ್ ರೈಟಿಂಗ್ ಆ್ಯಂಡ್ FIR ಇವ್ರ ಮೇಲೆ ಅವ್ರನ್ನ CPI ಮತ್ತು ಇಲ್ಲೇನು CPI PI DYSP ಇದ್ದಾರೆ ಎಲ್ಲರ ಮೇಲೂ ನಾವು ಹೈಕೋರ್ಟ್ನಾಗ ಹಾಕಿಟ್ಬಿಡ್ತೇನೆ. ಇಟ್ ಈಸ್ ಟೂ ಮಚ್ ಇಟ್ ಇಸ್ ಹೈಲಿ ಇಂಟ್ರಾವಲ್ರಬಲ್. ಯುವರ್ ಥಿಂಗ್ಸ್ ಜಸ್ಟಿಸ್. ಅದರ್ವೈಸ್ ನಾವು ಡೈರೆಕ್ಟ್ ಕೋರ್ಟಿಗೆ ಹೋಗ್ತಿದ್ವಿ. ಇಲ್ಲಿರೋದಕ್ಕೆ ನಾವು ಇದು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಮತ್ತು ಯಾರೋ ಹೋರಾಟಗಾರರು ಒಂದು ಶಬ್ದ ತಪ್ಪು ಮಾಡಿದ್ರೆ ಅದಕ್ಕೆ ನೀವು ಕಂಪ್ಲೇಂಟ್ ಹಾಕ್ರಿ. ಅದಕ್ಕೆ ಅಟ್ರಾಸಿಟಿ ಕೇಸ್ ಮಾಡಿದ್ರೆ ಹೆಂಗೆ? ಇಂಥ ದೊಡ್ಡ ಕೇಸ್ ಆಗಿ ಒಂದು ತಿಂಗಳು ಅಡ್ಡಾಡಿದ್ರು ಕೇಸ್ ಮಾಡಿಲ್ಲ. ಸಂಬಂಧನೇ ಇಲ್ಲ. ತರಾತುರಿ ಒಳಗೆ ಹೆಂಗೆ ಅಟ್ರಾಸಿಟಿ ಕೇಸ್ ಆದವ್ರು ಇರುತ್ತೆ? ಅಲ್ಲ ಅವ್ರಿಗೇನು ಸಂಬಂಧ ರೀ? ಅವ್ರ ಮೇಲೆ ಆದ್ರೆ ಅವ್ರು ಕೊಡ್ಬೇಕು. ಯಾರ ಮೇಲೆ ಆಗಿರ್ತದ ವ್ಯಕ್ತಿ ಅವ ಕೊಡ್ಬೇಕು. ಹೋಮ್ ಮಿನಿಸ್ಟ್ರಿ ಜಾತಿನಿಂದನೇ ಹೆಲ್ಪ್ ಮಾಡಿ. ಹೋಮ್ ಮಿನಿಸ್ಟ್ರಿ ಜಾತಿ ತಗೊಂಡು ಬಂದಿದ್ದಾರೆ ಅವರು. ಗೃಹ ಮಂತ್ರಿ ಆಗಿ ಅಮಾನತ್ ಆದ್ಮೇಲೆ ಕೇಸ್ ಮಾಡ್ತಾರೆ ಸರ್. ಅದು ಮಾಡ್ಯಾವಂತ ಅಂದ್ಮೇಲೆ ಇದು ಕೇಸ್ ಆತ್ರಿ. ಶಿವಾನಂದ ಸತ್ಯಗಿರಿ ಮೇಲೆ ಈ ಸಮಯದಲ್ಲಿ ಯಾರು PSI ಇದ್ದರೋ ಅವರ ಮೇಲೂ ಕ್ರಮ ಆಗಬೇಕು. ಪೊಲೀಸ್ ಅಧಿಕಾರಿಗಳ ಮೇಲೂ ಅಟ್ರಾಸಿಟಿ ದೂರು ದಾಖಲಿಸಿಕೊಳ್ಳಿ, ಬೇಕಾದ್ರೆ ಆ ಕುಟುಂಬಸ್ಥರು ದೂರು ನೀಡ್ತಾರೆ ಅಂತ ಜೋಶಿ ತಿಳಿಸಿದ್ರು. ನಿಮ್ಮ ಜೊತೆ ನಾವಿದ್ದೇವೆ, ಯಾವುದಕ್ಕೂ ಹೆದರಬೇಡಿ, ಧೈರ್ಯ ತೆಗೆದುಕೊಳ್ಳಿ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆ ಕುಟುಂಬಸ್ಥರಿಗೆ ಜೋಶಿ ಧೈರ್ಯ ಹೇಳಿದ್ರು. ಮಾಜಿ ಶಾಸಕ ಅಮೃತ ದೇಸಾಯಿ ಕೂಡ ಈ ಸಂದರ್ಭದಲ್ಲಿದ್ದರು. ಮಾಡಿ ಮಾತು ಒಂದು 15 ಮಾತು ಡಿಸೈನ್ ಕೊಡಿದ್ವಿ. ನಾವು ಈಗೇನು ಬೆಂಕಿ ಮಾಡೋದಕ್ಕೆ ನಾವು ಮತ್ತೊಂದು ಮತ್ತೆ ಹಿಂಗಾಗಿ ಎಲ್ಲ ಹೇಳಿದ್ದೀನಿ. ಮೇಜರ್ ಲ್ಯಾಬ್ಸ್ ಆಗಿದ್ದು SP ಅವರ. ಇದು ಟೆಸ್ಟ್ ಬಿ ಟೇಕನ್ ವೆರಿ ಸೀರಿಯಸ್ಲಿ. ಮತ್ತು ಯಾರು PSI ಮತ್ತು ಸಿದ್ದರಾಮಯ್ಯ ಏನಿದ್ದಾರೆ ಅವರು? ಹಳೆ PSI. ಮತ್ತು ಇಲ್ಲಿ CPI ಯಾರಿದ್ದಾರೆ? ಶಿವಯೋಗಿ ಲೋಹಾಸ್. ಮತ್ತು ಅವನು ಸಸ್ಪೆಂಡ್ ಆಗಿದ್ದಾನೆ. ಅವ್ನು ಇದೇ ಕೇಸ್ನಾಗ ಸಸ್ಪೆಂಡ್ ಮಾಡಿದ್ರು.
ಯಾರು PSI ಮಾಡಿ ಅವನ್ನ ಯಾಕೆ ಮಾಡಿದ್ರಿ ಹೌದು ಎಫ್ಐಆರ್ ಕೊಡೋದನ್ನಾರೇ ಅದು ಒಂದು. ಎರಡನೇದು ನಂದಿದೇನಂತಂದ್ರ ಈಗ ಅವ್ರ ಮೇಲೆ ಒಂದು ಅಟ್ರಾಸಿಟಿ ಹಾಕ್ಬೇಕ್ರಿ ನೀವು. ಇಷ್ಟು ದಲಿತ ಹೆಣ್ಮಗಳು, ಇಷ್ಟು ಇನ್ನೋಸೆಂಟ್ ಬಡವರು, ಈ ಮನಿ ನೋಡ್ರಿ, ಇವ್ರಿಗೆ ಆಕಾರ ನೋಡ್ರಿ, ಇವರೆಲ್ಲ ಮಾಡಿದ್ಮೇಲೆ ಇವ್ರ ಮೇಲೆ ಕೇಸ್ ತಗೊಳ್ಳೋದಿಲ್ಲ, ಇವ್ರನ್ನೇ ಹೆದರಿಸ್ತಾನ, ಇವ್ರನ್ನೇ ಬೆದರಿಸ್ತಾನ ಅಂತಂದ್ರ